ಪ್ರಪಂಚದ ಮೋಕ್ಷ ಪ್ರದಾತನಾದ ಪ್ರಭು ಯೇಸು ಕ್ರಿಸ್ತನವರ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ಭಾವಿಸ್ತೇನೆ. ಈ ಸಮಯದಲ್ಲಿ ಮತ್ತೊಮ್ಮೆ ದೇವರ ವಾಕ್ಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ದೇವಾದಿ ದೇವನು ಮಾಡಿದಂಥ ಈ ಉಪಕಾರಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಹೇಳುತ್ತೇನೆ. ನಾವು ಸ್ವಲ್ಪ ಕಾಲ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಜ್ಞಾನೋಕ್ತಿಗಳ ಗ್ರಂಥ 20ನೇ ಅಧ್ಯಾಯ 22ನೇ ವಚನ. ಪ್ರಾವರ್ಬ್ಸ್ ಚಾಪ್ಟರ್ 20 ವರ್ಸಸ್ 22. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ಕೇಡಿಗೆ ಮೈಯಿ ತೀರಿಸುವೆನು ಅನ್ನಬೇಡ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು ಎಂಬುದಾಗಿ. ಪ್ರೀತಿಯ ದೇವಜನರೇ, ಕೇಡಿಗೆ ಮೈಯಿ ತೀರಿಸುವೆನು ಅನ್ನಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಕೇಡು ಅಂತಂದರೆ ತೊಂದರೆ, ಅಪಕಾರ, ಕೇಡು ಬಗೆಯುವಂಥದ್ದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ತೇವೆ. ನಮಗೆ ತಪ್ಪು ಮಾಡತಕ್ಕಂಥವರನ್ನು ಅಥವಾ ನಮಗೆ ತೊಂದರೆ ಕೊಟ್ಟಂಥವರನ್ನು ಅದನ್ನೇ ನಾವು ನೆನಪಿನಲ್ಲಿಟ್ಕೊಂಡು ಇವರು ಇಂಥ ದಿನದಲ್ಲಿ ಈ ರೀತಿಯಾಗಿ ಮಾಡಿಬಿಟ್ರು, ಈ ವ್ಯಕ್ತಿ ನನಗೆ ಈ ರೀತಿಯಾಗಿ ತೊಂದರೆ ಕೊಟ್ಟ ಎಂಬುದಾಗಿ ಅನೇಕ ಸಾರಿ ಆ ವ್ಯಕ್ತಿ ನಮ್ಮ ಎದುರುಗಡೆ ಬಂದಾಗ ಅಥವಾ ಅವರ ವಿಷಯದಲ್ಲಿ ಮಾತನಾಡುವಾಗ ನಾವು ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಅಥವಾ ಅವ್ರು ಮಾಡಿರ್ತಕ್ಕಂತಹ ಒಂದು ತೊಂದರೆಯನ್ನು ನಾವು ಅನೇಕ ಸಾರಿ ಜ್ಞಾಪಕದಲ್ಲಿ ತರ್ತೇವೆ ಮತ್ತು ಅವನು ನನಗೆ ಈ ರೀತಿಯಾಗಿ ಮಾಡಿಬಿಟ್ಟ ಅಥವಾ ಈಕೆ ನನಗೆ ಈ ರೀತಿಯಾಗಿ ಮಾಡಿಬಿಟ್ಲು ಎಂಬುದಾಗಿ ಹೇಳಿ ಅವರಿಗೆ ನಾವು ಮುಯಿ ತೀರಿಸುವುದಕ್ಕೆ ಅಥವಾ ಅವರು ಮಾಡಿದಂತೆಯೇ ನಾವು ಕೂಡ ಮಾಡಲಿಕ್ಕೆ ಅನೇಕ ಸಾರಿ ನಾವು ಪ್ರಯತ್ನಗಳನ್ನು ಮಾಡ್ತೇವೆ. ಆದರೆ ದೇವರ ವಾಕ್ಯ ನಮಗೇನು ಹೇಳ್ತೈತೆ ಅಂತಂದರೆ, ಕೇಡಿಗೆ ಮುಯಿ ತೀರಿಸುವೆನು ಅನ್ನಬೇಡ ಎಂಬುದಾಗಿ. ಕೇಡಿಗೆ ಮುಯಿ ತೀರಿಸ್ತೇನೆ ಅಂತಂದರೆ ಅವನು ಮಾಡಿದಂತೆ ನಾನು ಕೂಡ ಅವನಿಗೆ ಮಾಡ್ತಾನೆ ಎಂಬುದಾಗಿ ನೀನು ಅನ್ನಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಕೇಡಿಗೆ ಪ್ರತಿಯಾಗಿ ಕೇಡನ್ನು ಅಥವಾ ಅಪಕಾರಕ್ಕೆ ಪ್ರತಿಯಾಗಿ ನಾವು ಅಪಕಾರವನ್ನು ಮಾಡಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇನ್ನು ವಾಕ್ಯ ಏನು ಹೇಳುತ್ತಂದರೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು ಎಂಬುದಾಗಿ. ಗಮನಿಸಿರಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾವಾಗ ಜನರು ನಮಗೆ ಕೇಡು ಮಾಡಿದ್ರೆ, ನಮಗೆ ತೊಂದರೆ ಮಾಡಿದ್ರೆ, ಅವರನ್ನು ನೋಡಿ ನಾವು ಕೂಡ ಅವ್ರಿಗೆ ಅದೇ ರೀತಿಯಾಗಿ ಮಾಡಬೇಕೆಂಬುದಾಗಿ ಅಥವಾ ಅವರು ಮಾಡಿದ ವಿಧದಲ್ಲಿಯೇ ನಾವು ಕೂಡ ಅವರಿಗೆ ಮಾಡಬೇಕೆಂಬುದಾಗಿ ಆಲೋಚನೆಗಳು ನಮ್ಮಲ್ಲಿ ಬರಬಾರದು. ಬದಲಾಗಿ ಯೆಹೋವನನ್ನು ನಿರೀಕ್ಷಿಸಿಕೊಂಡು ನಾವಿರುವಾಗ ಆ ಯೆಹೋವ ದೇವರು ನಮಗೆ ಆತನು ಕೊಡ್ತಕ್ಕಂಥದ್ದು ಏನಂತಂದರೆ, ಆತನು ನಮ್ಮನ್ನು ಉದ್ಧರಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇನ್ನು ಜ್ಞಾನೋಕ್ತಿಗಳ ಗ್ರಂಥ 24ನೇ ಅಧ್ಯಾಯದ 29ನೇ ವಚನ: ಅವನು ನನಗೆ ಮಾಡಿದಂತೆ ನಾನು ಅವನಿಗೆ ಮಾಡುವೆನು, ಅವನು ಮಾಡಿದ್ದಕ್ಕೆ ಸರಿಯಾಗಿ ಮೈಯಿ ತೀರಿಸುವೆನು ಅಂದುಕೊಳ್ಳಬೇಡ ಎಂಬುದಾಗಿ. ಗಮನಿಸಿರಿ, ಅವನು ನನಗೆ ಮಾಡಿದಂತೆ ನಾನು ಮಾಡ್ತೇನೆ, ಅವನು ಮಾಡಿದ್ದಕ್ಕೆ ನಾನು ಮುಯ್ಯಿ ತೀರಿಸ್ತೇನೆ ಅಂತ ನೀನು ಅಂದುಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಸಾಮಾನ್ಯವಾಗಿ ಸಮಾಜದಲ್ಲಿ ಏನೇನು ಗಮನಿಸ್ತೇವೆ ಅಂತಂದರೆ, ಯಾರಾದರೂ ನಮಗೆ ಅಪಕಾರ ಮಾಡಿದ್ರೆ ಅಥವಾ ತೊಂದರೆ ಕೊಟ್ಟರೆ ಅಥವಾ ನಮಗೆ ಕೇಡು ಮಾಡಿದ್ರೆ ನಾವು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಅವರಿಗೆ ತೊಂದರೆ ಮಾಡುವುದಕ್ಕೆ ಅಥವಾ ಕೇಡು ಮಾಡುವುದಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ದೇವರ ವಾಕ್ಯ ನಮಗೇನು ಹೇಳ್ತೈತೆ ಅಂದರೆ, ನೀನು ಆ ರೀತಿಯಾಗಿ ಕೇಡು ಮಾಡುವುದಕ್ಕೆ, ಆ ರೀತಿಯಾಗಿ ತೊಂದರೆ ಮಾಡುವುದಕ್ಕೆ ಪ್ರಯತ್ನ ಪಡಬಾರದು ಎಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸುವಂಥದ್ದಾಗಿದೆ. ಪ್ರೀತಿಯ ದೇವಜನರೇ, ಯಾವಾಗ ನಾವು ಬೇರೆಯವರು ಮಾಡಿರ್ತಕ್ಕಂಥ ಕೇಡಿಗೆ ನಾವು ಕೂಡ ಪ್ರತಿಯಾಗಿ ಕೇಡು ಮಾಡಿದ್ರೆ ಅಥವಾ ಅವರು ಮಾಡಿರ್ತಕ್ಕಂಥ ಅಪಕಾರಕ್ಕೆ ನಾವು ಕೂಡ ಅಪಕಾರ ಮಾಡಿದ್ರೆ ನಾವು ಕೂಡ ಅವ್ರ ಥರ ಆಗಿಬಿಡ್ತೇವೆ. ಆದರೆ ನಮಗೆ ಒಂದು ಪ್ರತ್ಯೇಕತೆ ಇರಬೇಕೆಂಬುದಾಗಿ ಕರ್ತನು ಬಯಸುವಂಥವನಾಗಿದ್ದಾನೆ. ಸತ್ಯವೇದದಲ್ಲಿ ಯೋಸೇಫ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಈ ಯೋಸೇಫನು ಯಾಕೋಬನ ಮಗನು. ಯಾಕೋಬನಿಗೆ 12 ಜನ ಗಂಡು ಮಕ್ಕಳು ಇರ್ತಾರೆ, ಇವನು 11ನೇಯವನು. ಇವನಿಗಿಂತ ದೊಡ್ಡವರು 10 ಜನ ಇರ್ತಾರೆ.
ಈ 10 ಜನ ಯೋಸೇಫನ ಅಣ್ಣಂದರು ಯೋಸೇಫನ ಮೇಲೆ ವಿನಾಕಾರಣ ದ್ವೇಷ ಮಾಡ್ತಾರೆ. ಅವರೇನು ತಪ್ಪು ಮಾಡದೇ ಇದ್ದರೂ ಕೂಡ ಒಂದು ಸಾರಿ ಈ ಅಣ್ಣಂದರೆಲ್ಲ ದನ ಮೇಯಿಸುವುದಕ್ಕೆ ಅಡವಿಗೆ ಹೋಗಿರ್ತಾರೆ. ಆಗ ಈ ಯೋಸೇಫನು ಕೂಡ ಅಣ್ಣಂದರ ಯೋಗಕ್ಷೇಮವನ್ನು ನೋಡ್ಕೊಂಡು ಬರಬೇಕೆಂಬುದಾಗಿ ಅವರ ತಂದೆ ಯಾಕೋಬನು ಕಳಿಸಿಕೊಟ್ಟಾಗ ಯೋಸೇಫನು ಅವರ ಅಣ್ಣಂದರ ಯೋಗಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಳ್ಳು ಬರಲಿಕ್ಕಾಗಿ ಈತನು ಹೋಗುವಾಗ ಯೋಸೇಫನ ಅಣ್ಣಂದರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಯೋಸೇಫನು ದೂರದಲ್ಲಿ ಬರ್ತಾ ಇರುವಂಥದ್ದನ್ನು ನೋಡಿ, ಇಗೋ ಆ ಕನಸುಗಾರನು ಬಂದನು, ನಾವು ಅವನನ್ನು ಒಡೆದು ಈ ಗುಂಡಿಯಲ್ಲಿ ಹಾಕಿಬಿಡೋಣ ಎಂಬುದಾಗಿ ಹೇಳಿ ಅವನ ಹತ್ರಕ್ಕೆ ಬಂದಾಗ ಈ ಅಷ್ಟು ಜನ ಸೇರಿಕೊಂಡು ಅವನ ಮೇಲೆ ಬಿದ್ದು ಅವನನ್ನು ಒಡೆದು ಅಲ್ಲಿ ಒಂದು ದೊಡ್ಡ ಗುಂಡಿ ಇದ್ದರೆ ಆ ಗುಂಡಿಯಲ್ಲಿ ಹಾಕಿಬಿಡ್ತಾರೆ. ಮತ್ತು ಆ ಒಂದು ಪ್ರಾಂತದಲ್ಲಿ ಐಗುಪ್ತರ ಒಂದು ವರ್ತಕರು ಅವರೇನು ಮಾಡ್ತಾರೆ ಅಂದರೆ, ಹೋಗ್ತಾ ಇರುವಾಗ ಈ ಯೋಸೇಫನನ್ನು ಗುಂಡಿಯಿಂದ ಎತ್ತಿ ಆ ವರ್ತಕರಿಗೆ ಮಾರಿಬಿಡ್ತಾರೆ. ಮತ್ತು ಅವ್ರ ಮನೆಗೆ ಬಂದು ಆ ಯೋಸೇಫನ್ನು ತೊಟ್ಕೊಂಡಿರ್ತಕ್ಕಂತಹ ನಿಲುವಂಗಿಯನ್ನು ಅವರ ತಂದೆಗೆ ತೋರಿಸಿ, ಇಗೋ ಈ ನಿಲುವಂಗಿ ನಮಗೆ ಸಿಕ್ತು, ಇದು ನಿನ್ನ ಮಗನ ನಿಲುವಂಗಿ ಇರಬಹುದೇನೋ ನೋಡು ಎಂಬುದಾಗಿ ಹೇಳಿದಾಗ ಅವ್ರ ತಂದೆ ಆ ಒಂದು ನಿಲುವಂಗಿಯನ್ನು ನೋಡಿ, ಇದು ನನ್ನ ಮಗನ ಅಂತ ಯೋಸೇಫನದೇ ಎಂಬುದಾಗಿ ಹೇಳಿ ಆತ ಏನು ಅಂದ್ಕೊಳ್ತಾರಂದರೆ, ನನ್ನ ಮಗನನ್ನು ಯಾವುದೋ ಕಾಡು ಮೃಗ ಕೊಂದಾಕಿರಬಹುದು ಎಂಬುದಾಗಿ ಹೇಳಿ ಆ ಮಗನ ಒಂದು ಶೋಕದಲ್ಲಿಯೇ ಅಥವಾ ಮಗನ ದುಃಖದಲ್ಲಿಯೇ ಈ ಒಂದು ಯಾಕೋಬನು ಕಾಲ ಕಳೀತಾ ಇರ್ತಾನೆ. ಹೀಗೆ ಐಗುಪ್ತ ದೇಶಕ್ಕೆ ತನ್ನ ಅಣ್ಣಂದರಿಂದ ಮಾರಲ್ಪಟ್ಟಿರತಕ್ಕಂತಹ ಯೋಸೇಫನು ಐಗುಪ್ತ ದೇಶದ ಫೋಟಿಫರ ಅಂತಕ್ಕಂತಹ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಆತನು ಕೆಲಸಕ್ಕೆ ಸೇರಿಕೊಳ್ಬೇಕಾದಂತಹ ಪರಿಸ್ಥಿತಿ ಬರ್ತೈತೆ. ಅಂದರೆ ಈ ವರ್ತಕರು ಈ ಯೋಸೇಫನನ್ನು ಫೋಟಿಫರನಿಗೆ ಮಾರಿಬಿಡ್ತಾರೆ. ಅಲ್ಲಿ ಫೋಟಿಫರನ ಮನೆಯಲ್ಲಿ ಯೋಸೇಫನು ಕೆಲಸ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಈತನು ಮಾಡದೇ ಇರತಕ್ಕಂತಹ ತಪ್ಪಿಗೆ ಅನ್ಯಾಯವಾಗಿ ಆತನು ಸೆರೆಮನೆಗೆ ಬೀಳಬೇಕಾಗುತ್ತೆ. ಹೀಗೆ ಸೆರೆಮನೆಯಲ್ಲಿ ಕೆಲವು ವರ್ಷಗಳ ಕಾಲ ತಾನು ಮಾಡದೇ ಇರತಕ್ಕಂಥ ತಪ್ಪಿಗೋಸ್ಕರ ಈ ಯೋಸೇಫನು ಸೆರೆಮನೆಯಲ್ಲಿ ಇರ್ತಾನೆ. ನಂತರ ದೇವರು ಆತನನ್ನು ಸೆರೆಯ ಮನೆಯಿಂದ ಬಿಡಿಸಿ ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡ್ತಾರೆ. ಹೀಗೆ ಆತನು ಐಗುಪ್ತ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಆಳ್ವಿಕೆ ಮಾಡ್ತಾ ಇದ್ದಾಗ ಯಾಕೋಬನ ಮಕ್ಕಳು 10 ಜನರು ಏನು ಮಾಡ್ತಾರೆ ಅಂತಂದರೆ, ಅವರ ದೇಶದಲ್ಲಿ ತಿನ್ನುವುದಕ್ಕೆ ಆಹಾರ ಇಲ್ಲದೆ ಇರ್ತೈತೆ. ಐಗುಪ್ತ ದೇಶದಲ್ಲಿ ಆಹಾರವು ಸಮೃದ್ಧಿಯಾಗಿರುವುದನ್ನು ನೋಡಿ ಯಾಕೋಬನು ತನ್ನ 10 ಜನ ಮಕ್ಕಳನ್ನು, ನೀವು ಹೋಗಿ ಐಗುಪ್ತ ದೇಶದಿಂದ ದವಸ ಧಾನ್ಯಗಳನ್ನು ಕೊಂಡ್ಕೊಂಬನ್ರಿ ಎಂಬುದಾಗಿ ಈ ತನ್ನ 10 ಜನ ಮಕ್ಕಳನ್ನು ಐಗುಪ್ತ ದೇಶಕ್ಕೆ ಕಳಿಸ್ಕೊಡ್ತಾನೆ. ಅವರು ಬಂದಾಗ ಯೋಸೇಫನು ಅವ್ರ ಗುರುತನ್ನು ಕಂಡಿಡ್ಕೊಳ್ತಾನೆ, ಇವರು ನನ್ನ ಅಣ್ಣಂದರೆ ಎಂಬುದಾಗಿ. ಆದರೆ ಅಣ್ಣಂದರಿಗೆ ಆ ಪ್ರಧಾನಮಂತ್ರಿ ಆಗಿದ್ದವನು ನಾವು ಒಡೆದು ಗುಂಡಿಯಲ್ಲಿ ಹಾಕಿ ಅನ್ಯಾಯವಾಗಿ ಮಾರಿಬಿಟ್ಟಂತಹ ಯೋಸೇಫನೇ ಇವನು ಎಂಬುದಾಗಿ ಅಣ್ಣಂದರಿಗೆ ಗೊತ್ತಾಗೋದಿಲ್ಲ. ಹೀಗೆ ಕೆಲವು ದಿನಗಳಾದ ಮೇಲೆ ಅವರು ಮತ್ತೆ ಇನ್ನೊಂದು ಸಾರಿ ಆಹಾರ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಹೀಗೆ ಮಾಡ್ತಾ ಇರೋ ಒಂದು ಸಂದರ್ಭದಲ್ಲಿ ಯೋಸೇಫನು ತನ್ನ ಗುರುತನ್ನು ಅಣ್ಣಂದರಿಗೆ ತಿಳಿಸ್ತಾನೆ, ನಾನು ನೀವು ಮಾರಿಬಿಟ್ಟ ನಿಮ್ಮ ತಮ್ಮನ ಅಂತ ಯೋಸೇಫನು ಎಂಬುದಾಗಿ. ಈಗ ಈ ಅಣ್ಣಂದರಿಗೆಲ್ಲರಿಗೂ ಭಯ ಆಗ್ಬಿಡ್ತೈತೆ. ನಾವು ನಮ್ಮ ತಮ್ಮನನ್ನು ಒಡೆದು ಗುಂಡಿಯಲ್ಲಿ ಹಾಕಿದ್ವಿ ಮತ್ತು ಅವನನ್ನು ಐಗುಪ್ತ ದೇಶದವರಿಗೆ ಮಾರಿಬಿಟ್ವಿ. ಈತ ನೋಡಿದ್ರೆ ಈಗ ಇಲ್ಲಿ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದಾನೆ. ಈಗ ನಾವು ಮಾಡಿರ್ತಕ್ಕಂತಹ ಒಂದು ತಪ್ಪಿಗೆ ಅಥವಾ ನಾವು ಮಾಡಿರ್ತಕ್ಕಂತಹ ಕೇಡಿಗೆ ಈ ನಮ್ಮ ತಮ್ಮ ನಮ್ಮ ಮೇಲೆ ಬಿದ್ದು ನಮ್ಮನ್ನು ಒಡೆದು ಬಿಟ್ಟರೆ ಅಥವಾ ನಮಗೆ ಶಿಕ್ಷೆ ಕೊಟ್ಟರೆ ಏನು ಗತಿ ಎಂಬುದಾಗಿ ಅವರು ತುಂಬ ಕಳವಳಗೊಳ್ತಾರೆ, ವಿಚಲಿತರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಯೋಸೇಫನು ಅವರನ್ನು ನೋಡಿ ಒಂದು ಮಾತನ್ನು ಹೇಳ್ತಾನೆ. ಆ ಮಾತನ್ನು ನಿಮಗೋಸ್ಕರ ಓದ್ತೇನೆ. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯದ 20ನೇ ವಚನ. ಆದಿಕಾಂಡ 50 ಅದರ 20ನೇ ವಚನ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದಿರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಎಂಬುದಾಗಿ. ಪ್ರೀತಿಯ ದೇವಜನರೇ, ಯೋಸೇಫನ ಅಣ್ಣಂದರು ಅವನಿಗೆ ಕೇಡಾಗಬೇಕೆಂಬುದಾಗಿ ಸಂಕಲ್ಪಿಸಿದರು. ಆದರೆ ಯೆಹೋವ ದೇವರು ಯೋಸೇಫನಿಗೆ ಮೇಲಾಗಬೇಕೆಂದೇ ಆತನು ಸಂಕಲ್ಪ ಮಾಡಿದನು. ಹೌದು,
ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿಯೂ ಕೂಡ ಕೇಡು ಮಾಡತಕ್ಕಂಥವರು, ನಮಗೆ ಅಪಕಾರ ಮಾಡತಕ್ಕಂಥವರು ನಮ್ಮ ಜೀವಿತದ ಅನುಭವದಲ್ಲಿ ಕೂಡ ಇರ್ತಾರೆ. ಆದರೆ ನಾವು ಅವರು ಮಾಡಿರ್ತಕ್ಕಂಥ ಕೇಡಿಗೆ ಬದಲಾಗಿ ನಾವು ಅವರಿಗೆ ಕೇಡನ್ನು ಬಗೆಯದೆ ಬದಲಾಗಿ ಅವ್ರನ್ನೇನು ಮಾಡಬೇಕು, ಮೊಯ್ಯಿಗೆ ಮೊಯ್ಯಿ ತೀರಿಸ್ತಕ್ಕಂಥದ್ದು ದೇವರಿಗೆ ನಾವು ಬಿಡಬೇಕು. ದೇವರ ವಾಕ್ಯ ಏನು ಹೇಳ್ತೈತೆ ಎಂಬುದಾಗಿ ನಾವು ಓದ್ಕೊಂಡು ಬರೋಣ. ರೋಮಾಪುರದವರಿಗೆ ಬರೆದ ಪತ್ರಕ್ಕೆ ಅದರ 12ನೇ ಅಧ್ಯಾಯದ 19ನೇ ವಚನ. ರೋಮಾಪುರದವರಿಗೆ 12:19ರಲ್ಲಿ, ಪ್ರಿಯರೇ, ನೀವೇ ಮೊಯ್ಯಿಗೆ ಮೊಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ಮೊಯ್ಯಿಗೆ ಮೊಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ ಎಂಬುದಾಗಿ. ಹೌದು ಪ್ರಿಯರೇ, ದೇವರ ವಾಕ್ಯ ಎಷ್ಟು ಸತ್ಯ ಮತ್ತು ಅದು ಎಷ್ಟು ನಿಖರವಾದದ್ದು ಅಂತಂದರೆ, ಮೊಯ್ಯಿಗೆ ಮೊಯ್ಯಿ ತೀರಿಸುವಂಥದ್ದು ದೇವರ ಕೆಲಸ. ಆದ್ದರಿಂದ ನೀವು ಮೊಯ್ಯಿಗೆ ಮೊಯ್ಯಿ ತೀರಿಸಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ನಾವು ಕೊಲೋಸೆಯವರಿಗೆ ಬರೆದ ಪತ್ರಕ್ಕೆ 3ನೇ ಅಧ್ಯಾಯದ 13ನೇ ವಚನವನ್ನು ನಾವು ಓದುವಾಗ, ಪೌಲನು ಕೊಲೋಸೆ ಸಭೆಯ ಪತ್ರಕ್ಕೆ 3ನೇ ಅಧ್ಯಾಯದ 13ನೇ ವಚನದಲ್ಲಿ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಹೌದು ಪ್ರೇರೆ, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ನಮಗೆ ಕಾರಣವಿದ್ದರೂ ಕೂಡ ಅವರ ಮೇಲೆ ಆ ತಪ್ಪನ್ನು ಹೊರಿಸದೆ ನಾವೇನು ಮಾಡಬೇಕು, ಕ್ಷಮಿಸಬೇಕು. ಯೇಸು ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದಂತೆ ನಾವು ಕೂಡ ಇತರರನ್ನು ಕ್ಷಮಿಸಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ. ಅಷ್ಟು ಮಾತ್ರವಲ್ಲದೆ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದ 15ನೇ ವಚನವನ್ನು ನಾವು ಓದಿಕೊಳ್ಳೋಣ. 1 ಥೆಸಲೋನಿಕ 5:15. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ, ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ಪ್ರೇರೆ, ನಾವು ಅಪಕಾರಕ್ಕೆ ಅಪಕಾರ ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು, ನಾವು ದ್ವೇಷವನ್ನು ಸಾಧನೆ ಮಾಡ್ತಾ ಹೋದರೆ ಅದು ಎಂದಿಗೂ ಕೂಡ ಸಮಾಧಾನಕ್ಕೆ ಬರದೇ ಇರತಕ್ಕಂಥ ಸ್ಥಿತಿಗೆ ತಲುಪಿಬಿಡುತ್ತದೆ. ಅದಕ್ಕೆ ಪ್ರತಿಯಾಗಿ ನಾವು ನಮಗೆ ಕೇಡು ಮಾಡಿರ್ತಕ್ಕಂಥವರನ್ನು ಕ್ಷಮಿಸುವುದಾದರೆ ಅಥವಾ ಅವರ ಒಂದು ಅಪಕಾರವನ್ನು ನಾವು ಮರೆತು ಬಿಟ್ಟು ಅವರನ್ನು ನಾವು ಕ್ಷಮಿಸಿ ಅವ್ರ ಜೊತೆಯಲ್ಲಿ ನಾವು ಸಮಾಧಾನವನ್ನು ಹೊಂದುವುದಾದರೆ ದೇವರ ವಾಕ್ಯ ಹೇಳುತ್ತದೆ, ಆತನು ನಮ್ಮನ್ನು ಅಭಿವೃದ್ಧಿ ಮಾಡುವನೆಂಬುದಾಗಿ. ಯೋಸೇಫನ ಜೀವಿತದಲ್ಲಿ ಅದೇ ನಡೆಯಿತು. ತನ್ನ ಅಣ್ಣಂದರು ನಿಷ್ಕಾರಣವಾಗಿ ಯೋಸೇಫನನ್ನು ಹೊಡೆದರು, ಯೋಸೇಫನನ್ನು ಮಾರಿಬಿಟ್ರು. ಐಗುಪ್ತ ದೇಶಕ್ಕೆ ಹೋದಂಥ ಯೋಸೇಫನು ಅಲ್ಲಿಯೂ ಕೂಡ ಪೋಟಿಫರನ ಮನೆಯಲ್ಲಿ ತಾನು ಮಾಡದೇ ಇದ್ದಂಥ ತಪ್ಪಿಗೆ ಅನ್ಯಾಯವಾಗಿ ಆತನು ಶಿಕ್ಷೆಗೆ ಗುರಿಯಾದನು. ಆದರೆ ಆತನು ತಾಳ್ಮೆಯಿಂದಿದ್ದ ಕಾರಣ ದೇವರು ಆತನನ್ನು ಮೇಲಕ್ಕೆ ತಂದನು. ನಂತರ ಆತನು ಅಧಿಕಾರಕ್ಕೆ ಬಂದ ಮೇಲೆ ತನ್ನ ಅಣ್ಣಂದರು ಆತನ ಮುಂದೆ ಬಂದು ಅಡ್ಡ ಬೀಳ್ತಾರೆ. ಆಗ ಯೋಸೇಫನು ಪ್ರತೀಕಾರ ಸಲ್ಲಿಸಲಿಲ್ಲ, ಅವರಿಗೆ ಅಪಕಾರ ಮಾಡಲಿಲ್ಲ, ಬದಲಾಗಿ ಅವರಿಗೆ ಕ್ಷಮಿಸಿದ, ಅವರಿಗೆ ಉಪಕಾರ ಮಾಡಿದನು. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಪ್ರೀತಿಯ ಸಹೋದರನೇ ಸಹೋದರಿ, ಕೇಡಿಗೆ ಮೈ ತೀರಿಸುವೆನು ಅಂದುಕೊಳ್ಳಬೇಡ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನಗೆ ಪ್ರತಿಫಲವನ್ನು ಕೊಡುವನು ಅಥವಾ ಆತ ನಿನ್ನನ್ನು ಉದ್ಧರಿಸುವನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಿನ್ನ ಪರಿಸ್ಥಿತಿ ಏನಾಗಿದೆ? ಕೇಡನ್ನು ಮಾಡಿರ್ತಕ್ಕಂಥವರನ್ನು, ಅಪಕಾರ ಮಾಡಿರ್ತಕ್ಕಂಥವರನ್ನು ನೋಡಿ ನಿನ್ನ ಮನಸ್ಸು ಏನು ಅಂದ್ಕೊಳ್ತಾ ಇದೆ ಅವರ ವಿಷಯದಲ್ಲಿ? ನಾನು ಕೂಡ ಕೇಡು ಮಾಡ್ತೇನೆ, ನಾನು ಕೂಡ ಅವರಿಗೆ ಅಪಕಾರ ಮಾಡ್ತೇನೆ, ಅವ್ರಿಗೆ ನಾನು ಮೊಯ್ಯಿ ತೀರಿಸ್ತೇನೆ, ಅವ್ರು ನನಗೆ ಮಾಡದಂತೆ ನಾನು ಕೂಡ ಅವನಿಗೆ ಮಾಡ್ತೇನೆ ಎಂಬುದಾಗಿ ಅಂದ್ಕೊಳ್ತಾ ಇದೆಯಾ? ಬೇಡ, ನಿನ್ನ ಮನಸ್ಸನ್ನು ಬದಲಾವಣೆ ಮಾಡ್ಕೋ. ಯೋಸೇಫನ ರೀತಿಯಲ್ಲಿ ಕ್ಷಮಿಸು, ಸಮಾಧಾನ ಉಂಟಾಗ್ತೈತೆ, ನೆಮ್ಮದಿ ಉಂಟಾಗ್ತೈತೆ. ಅದು ನಿನಗೂ ಕ್ಷೇಮ, ನೀ ಇತರರಿಗೂ ಕೂಡ ಅದು ಕ್ಷೇಮ. ಆದ್ದರಿಂದ ಮೊಯ್ಯಿಗೆ ಮೊಯ್ಯಿ ತೀರಿಸುವಂಥದ್ದು ದೇವರ ಕೆಲಸ. ನೀನೇ ಮೊಯ್ಯಿ ತೀರಿಸದೆ ಮೊಯ್ಯಿ ತೀರಿಸುವಂಥ ಕೆಲಸವನ್ನು ದೇವರಿಗೆ ಬಿಟ್ಟು ನಿನ್ನ ಜೀವಿತದಲ್ಲಿ ಸಮಾಧಾನವನ್ನು ಹುಡುಕಿ ಸಮಾಧಾನಕ್ಕಾಗಿ ಹಾರೈಸು. ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದಂತೆ ನಾವು ಕೂಡ ಇತರರನ್ನು ಕ್ಷಮಿಸಬೇಕು ಅಂತಕ್ಕಂಥ ಮನಸ್ಸನ್ನು ಹೊಂದಿಕೊಂಡು ಆ ರೀತಿಯಾಗಿ ಮುಂದೆ ನಾವು ಸಾಗಿ ಹೋಗೋಣ. ಕರ್ತನು ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ.
ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯದಲ್ಲಿ ಜೀವವುಳ್ಳ ನಿಮ್ಮ ವಾಕ್ಯ ಭಾಗವನ್ನು ಕೇಳಿಸಿಕೊಂಡಿದ್ದೇವೆ. ಕೇಡಿಗೆ ಮೈ ತೀರಿಸುವೆನು ಅಂದುಕೊಳ್ಳದೆ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು ಎಂಬುದಾಗಿ ಹೇಳಿದಂಥ ನಿಮ್ಮ ಮಾತಿಗಾಗಿ ಸ್ತೋತ್ರ. ಮುಯ್ಯಿಗೆ ಮೈ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುತ್ತೇನೆ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ. ಆದ್ದರಿಂದ ಕರ್ತನೆ, ನಮಗೆ ಅಪಕಾರ ಮಾಡಿದವರಿಗೆ ನಾವು ಪ್ರತಿಯಾಗಿ ಅಪಕಾರ ಮಾಡದಂತೆ ನಮ್ಮನ್ನು ದೇವರೇ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವಪ್ಪ, ಸಹಾಯ ಮಾಡಿರಿ. ಭಕ್ತನಾದಂಥ ಯೋಸೇಫನು ಅನ್ಯಾಯದ ರೀತಿಯಲ್ಲಿ ಕರ್ತನೆ ಆತನು ಅಣ್ಣಂದರಿಂದ ಒಡೆಯಲ್ಪಟ್ಟು ಗುಂಡಿಯಲ್ಲಿ ಹಾಕಲ್ಪಟ್ಟು ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟನು ಮತ್ತು ಅಲ್ಲಿ ಕೂಡ ಆತನು ಸೆರೆಮನೆಗೆ ಹಾಕಲ್ಪಟ್ಟನು. ಆದರೆ ಆತನ ಜೊತೆಯಲ್ಲಿ ದೇವರಾದಂಥ ನೀವಿದ್ದರಿಂದ ಆತನನ್ನು ಅರಮನೆಗೆ ಕರೆತಂದು ಐಗುಪ್ತ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಿದಿರಿ. ಮುಂದೆ ಅಣ್ಣ ತಮ್ಮಂದರು ಆತನ ಮುಂದೆ ಬಂದು ಅಡ್ಡ ಬಿದ್ದಾಗ ಯೋಸೇಫನವರನ್ನು ಕ್ಷಮಿಸಿದನು. ನೀವಂತೂ ನನಗೆ ಕೇಡು ಮಾಡಬೇಕೆಂದು ಬಯಸಿದಿರಿ, ಯೆಹೋವನು ನನಗೆ ಮೇಲನ್ನು ಮಾಡಬೇಕೆಂದು ಸಂಕಲ್ಪಿಸಿದನು ಎಂಬುದಾಗಿ. ನಿಜ ಸ್ವಾಮಿ, ನಮ್ಮ ಜೀವಿತದಲ್ಲಿ ನಾವು ಕೂಡ ನಮಗೆ ಕೇಡು ಮಾಡತಕ್ಕಂಥವ್ರಿಗೆ, ನಾವು ಅಪಕಾರ ಮಾಡತಕ್ಕಂಥವ್ರಿಗೆ ನಾವು ಮೈ ತೀರಿಸದೆ ನಾವು ನಿಮ್ಮನ್ನೇ ನಿರೀಕ್ಷಿಸಿಕೊಂಡಿದ್ದು ನಾವು ಸಮಾಧಾನವನ್ನು ಹೊಂದಲಿಕ್ಕೆ, ನಾವು ಕೂಡ ಕ್ಷಮಿಸಲಿಕ್ಕೆ ನಮಗೆ ನೀವು ಸಹಾಯ ಮಾಡಿರಿ. ಈ ಮಾತುಗಳನ್ನು ಕೇಳ್ತಾ ಇರ್ತಕ್ಕಂಥ ನಿಮ್ಮ ಮಕ್ಕಳನ್ನು ಕನಿಕರಿಸ್ರಿ, ಆಶೀರ್ವಾದ ಮಾಡಿರಿ. ಎಲ್ಲ ಮಹಿಮೆ ನಿಮಗಾಗಲಿ. ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.